ಅದು ನಮ್ದು ಅಶೋಕ್ ನಗರ್ ಸ್ವಿಮ್ಮಿಂಗ್ ಪೂಲ್ ಮತ್ತು ಬ್ಯಾಡ್ಮಿಂಟನ್ ಕೋರ್ಟ್ ಯಾವ್ದು ಕಾರಣದಿಂದ ಲಾಸ್ಟ್ 5-6 ವರ್ಷದಿಂದ ಬಂದಿತ್ತು. ನಮ್ ಕಾರ್ಪೊರೇಷನ್ ಆಯುಕ್ತ ಅವರು ಪರ್ಸನಲ್ ಇಂಟ್ರೆಸ್ಟ್ ತಗೊಳತಾ ಇದ್ದಾರೆ. ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಈಗ ಒಂದ್ ವಾರದಲ್ಲಿ ಎಲ್ಲ ಕ್ಲೀನಿಂಗ್ ಮಾಡಿ ಮುಂದಿನ ವಾರದಿಂದ ಅದ್ ಸ್ಟಾರ್ಟ್ ಮಾಡಿ ಯೂಸ್ ಮಾಡ್ಲಿಕ್ಕೆ ನಾವು ಚಾಲೂ ಮಾಡ್ತೀವಿ. ಕಾರಣ ನಾವು ಈಗ ಬಿಡೋನು ಏನ್ ವರ್ಕ್ಸ್ ಜನತೆ ಸಲುವಾಗಿ ಇರ್ತಾವ, ಮಂದಿ ಸಲುವಾಗಿ ಇರ್ತಾವ. ಅರ್ಥದಲ್ಲೇ ರಾಜಕೀಯ ಬರಬಾರ್ದು, ನಾನು ಮಾಡಬಾರ್ದು ಮತ್ತೆ ಬೇರೆ ಅವ್ರನ್ನು ಮಾಡಬಾರ್ದು. ಇವೆಲ್ಲ ಕರೆಕ್ಟ್ ಮಾಡೇ ಮುಂದ್ ತಗೊಂಡ್ ಹೋಗೋನು, ಹಿಂದೇನ್ ಬಿಡೋನು ಏನಾಗಿದೆ ಮುಂದ್ ತಗೊಂಡ್ ಹೋಗೋನು, ಸ್ಟಾರ್ಟ್ ಮಾಡೋಣ. ಟೆಂಡರ್ದು ಸ್ವಲ್ಪ ಕಂಡೀಷನ್ಸ್ ಇರ್ತಾವ ಗವರ್ಮೆಂಟ್ ದಿಂದ ಬಂತಂದ್ರೆ, ಅದು ಯಾರ್ಗೆ ಇದ್ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಅವ್ರ ಗೌರ್ಮೆಂಟ್ಗೆ ಬರೋದು ಅವ್ರ ಕಡೆ ಪರ್ಮಿಷನ್ ತಗೊಂಡು ಆಯುಕ್ತ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಈಗ ಮಾಡಿದಾರೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಅದಾದ್ಮೇಲೆ ನಿಮ್ ಮುಂದಿನ ವಾರದಿಂದ ಸ್ಟಾರ್ಟ್ ಆಗ್ತೈತೆ. ಯಾವಾಗ ಜನರಿಗೆ ಉಪಯೋಗ ಆಗುವಂತ ಮುಂದಿನ ವಾರದಿಂದ ನೆಕ್ಸ್ಟ್ ಸಂಡೇದಿಂದ ಉಪಯೋಗ ಆಗುತ್ತೆ. ಜನರಿಗೆ ಉಪಯೋಗ ಆಗುತ್ತೆ. ಕೆರೆ ಬಗ್ಗೆ ವಿಚಾರ ಮಾಡಿದ್ರಿ, ಏನ್ ಸಮಸ್ಯೆ? ಕೆರೆ ಬಗ್ಗೆ ಇಲ್ಲಿ ಒಂದ್ ನಾಲಾ ಇದೆ. ನಮ್ದು ಇಬ್ರು ಕಾರ್ಪೊರೇಟರ್ ಅದಾವ್, ಶಿವಾಜಿ ನಗರದ್ದು ಮತ್ತೆ ವೀರಭದ್ರ ನಗರದ್ದು. ಅಲ್ಲಿಂದ ನೀರ್ಲಿ ನಾಲಾ ಬ್ಲಾಕೇಜ್ ಆಯ್ತಂದ್ರೆ ವೀರಭದ್ರ ನಗರದಲ್ಲಿ ನೀರ್ ಹೆಚ್ಚಾಗ್ತೈತಿ. ಅದ್ರ ಸಲುವಾಗಿ ಅದ್ ಕ್ಲೀನ್ ಮಾಡಿ ಮತ್ ಹೊರಗಂದ ನೀರ್ ಹೆಂಗ್ ಹೋಗೋದು, ಅದ್ ಎಕ್ಸಿಟ್ ಹೆಂಗ್ ಆಗೋದು ಅದ್ ನೋಡಿ ಆಯುಕ್ತರು ಮತ್ತೆ ಇಂಜಿನಿಯರ್ಸ್ ಅವ್ರು ಅದಾರು, ಎಲ್ಲ ಒಂದ್ ನಿರ್ಣಯ ತಗೊಂಡು ಮುಂದಿನ ನಾಲಾನು ಕಂಪ್ಲೀಟ್ ಮಾಡಿ ಅದು ಒಂದ್ ಪರ್ಮನೆಂಟ್ ಒಂದ್ ಸೊಲ್ಯೂಷನ್ ಅಂತ ತೆಗಿತೀವಿ ನಾವು.